Exercise 3.3, number 4 questions. In the main question number, so is the fourth one. The given equations solutions by the elimination method and the substitution method. So given example are questions x upon 2 plus 2y upon 3 equal to minus 1 and x minus y upon 3 equal to 3. That is second equation. So is the first of one equation. The first of one equation not in the general form of the linear equation. So is the same of second equation. Therefore, that two equations must and should you change the general form of the linear equation. It means ax plus by plus c equal to 0. So is therefore first time you write that equation given x upon 2 plus 2y upon 3 equal to minus 1. The first of one equations x upon 2 plus 2y upon 3 equal to minus 1. There is denominator 2 and 3 and 1. The denominators 2, 3, 1. So is the find LCM of that numbers 2, 3, 1. So is the LCM is 2, 3s are 6. The LCM of 6. Multiply every one term by the LCM. So therefore, x upon 2 into 6 plus 2y upon 3 into 6 equal to minus 1 into 6 because the LCM of 6. So therefore, 6 to the multiply of x by 2, 2y upon 3 and minus 1. So therefore, next 2 1s are 2, 3s are 3 into x, 3x. 3 1s are 3, 2s are 2, 2s are 4y plus 4y equal to minus plus minus 1 6 are 6. That is equation number first. And so the same of second equation x minus y upon 3. X minus y upon 3 equal to 3. There is 1 and 1. The LCM of 1, 3, 1. So is the LCM only 3. LCM is 3. Multiply of the in equation number LCM by 6. So is the same of equation number second. So is the LCM 3. Multiply by the equation number second. So is the x y upon 3 and 3 upon 1 is to the multiply by 3. So next x multiply of 3 minus y upon 3 and into 3 equal to 3 into 3. There is x into 3, 3x minus 3, 3 cancel. Remaining only y minus y. 3 3s are 9. That is equation number second. ಇಲ್ಲಿ ಕೊಟ್ಟಿದ್ದು ಎಕ್ಸರ್ಸೈಸ್ 3.3ರಲ್ಲಿ ಒಂದನೇ ಲೆಕ್ಕದಲ್ಲಿ ನಾಲ್ಕನೆಯದಾಗಿ x upon 2 plus 2y upon 3 equal to minus 1 ಮತ್ತು x minus y upon 3 equal to 3 ಅಂತ ಕೊಟ್ರು. ಕೊಟ್ಟ ಬಳಿಕ ಈ ಇಕ್ವೇಶನ್ ಅನ್ನ ನಾವು ರೇಖಾತ್ಮಕ ವರ್ಗ ಸಮೀಕರಣದ ಆದರ್ಶ ರೂಪ ಏನದಲ್ಲ ಆ ರೀತಿಯಾಗಿ ಇಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ಮೊದಲ ಆ ಲೀನಿಯರ್ ಇಕ್ವೇಶನ್ ಅದ ಆದರ್ಶ ರೂಪಕ್ಕೆ ತಗೊಂಡು ಬರಬೇಕು ಅಂದ್ರ ಕೊಟ್ಟಿರ್ತಕ್ಕಂತ ಇಕ್ವೇಶನ್ ಒಂದನೇದಾಗಿ ಏನದ x upon 2 ಬರ್ಕೋಬೇಕು ಪ್ಲಸ್ 2y upon 3 ಅದ ಅದು ಬರೀಬೇಕು.
ಈಕ್ವಲ್ ಟು -1 ಅಂತ ಬರುತ್ತೆ. ಇನ್ನು ಲೀನಿಯರ್ ಇಕ್ವೇಶನ್ ಜನರಲ್ ಫಾರ್ಮ್ ತಗೊಂಡು ಬರಬೇಕು ಅಂದ್ರ ಆದರ್ಶ ರೂಪಕ್ಕೆ ತರಬೇಕು ಅಂತಂದ್ರ ಈ ಒಂದು ಛೇದ ಅಂತ ಕರಿತೀವಿ, ಅದಕ್ಕೆ ಡಿನಾಮಿನೇಟರ್ ಅಂತ ಹೇಳ್ತೀವಲ್ಲ, ಅದರದ ಲಸ ತೆಗಿಬೇಕು. 2, 3, 1 ಲಸ ಎಷ್ಟು ಬರುತ್ತೆ? 6. ಈ 6ರಿಂದ ಈ ಎಲ್ಲಾ ಪದಗಳೇನದಾವ ಪ್ರತಿ ಪದಕ್ಕೂ ಗುಣಿಸ್ಬೇಕು, ಇದಕ್ಕೂ ಗುಣಿಸ್ಬೇಕು, ಇದಕ್ಕ ಗುಣಿಸ್ಬೇಕು, ಇದಕ್ಕ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. x/2 ಅಂತ ಬರ್ದೀವಿ, 6 ಅಂತ ಅದು LCM. 2y/3 ಅಂತ ಬರ್ದೀವಿ, ಇಂಟು 6 ಅಂತ ಹಾಕಿವಿ, ಅದು LCM. -1 ಅಂತ ಬರ್ದೀವಿ, ಇದಕ್ಕೂ 6 ತಗೊಂಡಿದೀವಿ, LCM. ಹಂಗಾದ್ರ LCM ದಿಂದ ಪ್ರತಿ ಪದಕ್ಕೂ ಮಲ್ಟಿಪ್ಲೈ ಮಾಡ್ಕೊಂಡಾಗ ಕ್ಯಾನ್ಸಲ್ ಮಾಡ್ಬೇಕು. 2 1s 2 3s ಆಗ್ತಿತ್ತು ಅಂದ್ರ, ಆಗ್ತಿದ್ದಿಲ್ಲ ಅಂದ್ರ ಇಲ್ಲ. 3 × x 3x ಪ್ಲಸ್ 3 1s 3 2s 2 2s 4y ಮೈನಸ್ ಪ್ಲಸ್ ಮೈನಸ್ 1 6s 6. ಇದು ಇಕ್ವೇಶನ್ ನಂಬರ್ 1. ಅದೇ ರೀತಿಯಾಗಿ ಇಕ್ವೇಶನ್ ನಂಬರ್ 2 ತಗೋಬೇಕು. 1 ಕ್ಲಿಯರ್ ಐತಿ. ನಂಬರ್ 2 ತಗೊಂಡಾಗ x - y/3 = 3 ಅಂತದ. ಅದೇ ಇಕ್ವೇಶನ್ ಅನ್ನ ಬರ್ಕೊಂಡಿದೀವಿ. ಇಲ್ಲಿ x ದ ಕೆಳಗಡೆ ಏನು ಇದ್ದಿಲ್ಲ ಅಂದ್ರ 1 ಅಂತ ಇರ್ಲಿ, 3ದ ಕೆಳಗಡೆ ಏನು ಇರ್ಲಿಲ್ಲ ಅಂದ್ರ 1 ಅಂತ ಇರ್ಲಿ. 1 3 1ರದು LCM ತಗೊಂಡಾಗ 3 ಆಗತ್ತೆ. ಈ 3ರಿಂದ ಪ್ರತಿ ಪದಕ್ಕೂ ಗುಣಿಸ್ಬೇಕು, ಇದಕ್ಕ ಇದಕ್ಕ ಇದಕ್ಕ. ಇಲ್ಲಿ x ತಗೊಂಡಿದೀವಿ, x 3ರಿಂದ ಗುಣಿಸೀವಿ, y/3 ಅದಕ್ಕೂ 3ರಿಂದ ಗುಣಿಸ್ಬೇಕು. 3 ಅಂತಿದೆ, ಇದಕ್ಕೂ 3ರಿಂದ ಗುಣಿಸ್ಬೇಕು. x × 3 3 ಕ್ಯಾನ್ಸಲ್ ಆಗುತ್ತೆ, y 3 3s 9. ಇದು 2ನೇ ಇಕ್ವೇಶನ್. ಇವಾಗ 1 ಮತ್ತು 2 ಇಕ್ವೇಶನ್ ತಗೊಂಡು ಬಿಡಿಸ್ಕೋಬೇಕು. ವಿಧಾನ ಇರಲಿ, ಅದು ಎಲಿಮಿನೇಷನ್ ಮೆಥಡ್ ಇರಬಹುದು ಅಥವಾ ಸಬ್ಸ್ಟಿಟ್ಯೂಷನ್ಸ್ ಮೆಥಡ್ ಇರಬಹುದು. ಯಾವುದೇ ಮೆಥಡ್ಸ್ ನಿಮಗೆ ಕೊಟ್ರು ಅಥವಾ ಗ್ರಾಫಿಕಲ್ ಮೆಥಡ್ ದಾಗೆ ಈ ಲೆಕ್ಕ ಹಿಂಗ್ ಕೊಟ್ಟಿದ್ರು ಅಂತಂದ್ರ ಫಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರ ಈ ರೂಪಕ್ಕ ಇಲ್ಲದಲ್ಲ, ಇವೆರಡು ಇಕ್ವೇಶನ್ಸ್ ಬಂದವಲ್ಲ, ಈ ರೂಪಕ್ಕೆ ತಗೊಂಡ್ ಬರ್ಬೇಕು. ಅಲ್ಲಿ ತಗೊಂಡ್ ಬಂದ್ರೆ ಲೆಕ್ಕ ಸೊಲ್ಯೂಷನ್ ಆಗತ್ತೆ. ಹಿಂಗ್ ಕೊಟ್ಟಿದ್ರು ಅಂದ್ರ ಗ್ರಾಫಿಕಲ್ ಮೆಥಡ್ ಇರ್ಲಿ, ಇದೇ ರೂಪಕ್ಕೆ ತಗೊಂಡ್ ಬರಬೇಕು. ಈ ರೀತಿಯಾಗಿ ಕೊಟ್ಟು ಸಬ್ಸ್ಟಿಟ್ಯೂಷನ್ ಮೆಥಡ್ ದಲ್ಲಿ ಕೇಳಿದ್ದ ಇಷ್ಟು ತರಲೇಬೇಕು. ಇದೇ ಕೊಟ್ಟು ಎಲಿಮಿನೇಷನ್ ಮೆಥಡ್ ದಲ್ಲಿ ಕೇಳಿದ್ದ ಇಷ್ಟು ತರಲೇಬೇಕು. ಅಂದ್ರ 3 ವಿಧಾನದಲ್ಲಿ ಕೇಳಿದ್ರ ಮೊದಲ ಇಕ್ವೇಶನ್ ಅನ್ನ ಏನ್ ಮಾಡ್ಬೇಕು ಅನ್ನಂಗೈತಿ, ನಾವು ಸರಳೀಕರಣಗೊಳಿಸ್ಬೇಕು. ಅಂದ್ರ ಆ ಒಂದು ರೇಖಾತ್ಮಕ ವರ್ಗ ಸಮೀಕರಣಗಳು ಅಂತ ಏನ್ ಬರ್ತಾವಲ್ಲ, ಅದರದ ಆದರ್ಶ ರೂಪ ಏನಿದೆ ಆ ಆದರ್ಶ ರೂಪಕ್ಕೆ ಅದನ್ನ ತಗೊಂಡ್ ಬರಬೇಕು. ತಗೊಂಡ್ ಬಂದಾಗ ಲೆಕ್ಕ ಬಿಡಿಸ್ಲಿಕ್ಕಾಗತ್ತೆ. ಇವಾಗ ನಿಮ್ದು ಬಂದಿರತಕ್ಕಂತ ಇಕ್ವೇಶನ್ ಯಾವುದು ಅಂತ ಕೇಳೋಣ. ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ಯಾರಲ್ಲಿ ಅದನ್ನ ಬರೋದು. ಯಾವ ಒಂದು ಮೆಥಡ್ ದಲ್ಲಿ ನೀವು ಅದನ್ನ ಬರೀತೀರಿ ಅಥವಾ ಅದನ್ನ ಬಿಡಿಸ್ತೀರಿ, ಆ ಮೆಥಡ್ ಹಾಕೋಬೇಕಲ್ಲಿ. ಸಬ್ಸ್ಟಿಟ್ಯೂಷನ್ಸ್ ಮೆಥಡ್ ಆಗ್ತಿದ್ರ ಅದನ್ನ, ಅಥವಾ ಎಲಿಮಿನೇಷನ್ ಮೆಥಡ್ ದಲ್ಲಿ ಬಿಡಿಸ್ತಿದ್ರ ಎಲಿಮಿನೇಷನ್ ಮೆಥಡ್ ದಲ್ಲಿ ಅದನ್ನ ಬರ್ಕೊಂಡು ಆ ಬಂದಿರತಕ್ಕಂತ 2 ಇಕ್ವೇಶನ್ಸ್ ಗಳೇನದಾವ ನೋಟ್ ಮಾಡ್ಬೇಕು. ಇಲ್ಲಿ 3x + 4y - 6. So is the equation number 1. And the second equation 3x. So is the 3x - y = 9. That is second equation. To the starting solutions by the elimination method. So therefore your equations 3x + 4y = -6, 3x - y = 9. That time 2 equations compare. What is the first equations of first term and what is the second equations to the first term. So is the same. 3x same. Yes, okay. Therefore that time +3 so is the same of the first term. Therefore subtract. 2 ಇಕ್ವೇಶನ್ ಗಳನ್ನ ತಗೊಂಡ ನಂತರ ಒಮ್ಮೆ ನೀವು 3-4 ಇಕ್ವೇಶನ್ ಹೋಗ್ಬಾರ್ದು. ಅದಕ್ಕಿಂತ ಮುಂಚಿತವಾಗಿ 2 ಇಕ್ವೇಶನ್ಸ್ ಗಳನ್ನ ನೋಡ್ಬೇಕು. ನೋಡ್ಕೊಂಡಾಗ ಮೊದಲನೆಯ ಪದ ಮತ್ತು 2ನೇ ಸಮೀಕರಣದ 2ನೇ ಪದ ಎರಡೂ ಸಮ ಅದಾವ. ಹೌದಲ್ಲ? ಸಮ ಇದ್ದು ಅಂದ್ರ ನೀವು ಇಲ್ಲೇ ನೀವೇನ್ ಮಾಡಬಹುದು, ಕಳಿಬಹುದು ಅಥವಾ ಕೂಡಿಸಬಹುದು. ಯಾಕಂದ್ರೆ ಕ್ಯಾನ್ಸಲ್ ಆಗತ್ತೆ. ಇನ್ನು ಅಕಸ್ಮಾತ್ 2 ಸಮೀಕರಣ ಸಮ ಇರ್ಲಿಲ್ಲ ಅಂತಂದ್ರ ಅವಾಗ ಸಮಗೊಳಿಸಲು ಪ್ರಯತ್ನ ಮಾಡ್ಬೇಕು ಅಷ್ಟೇ.
ಇಲ್ಲಿ ಎರಡು ಇಕ್ವೇಶನ್ಸ್ ದಲ್ಲಿ ತಗೊಂಡಾಗ 3x ಅದ, ಇದೇ ಇರ್ಬೇಕು ಅಂತೇನಿಲ್ಲ, ಇದು ಇದ್ರೂ ಬರುತ್ತೆ, ಬಟ್ ಇದು ಇಲ್ಲ, ಇವಾಗ ಇದು ಒಂದದ. ಹಂಗಾದ್ರ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಸಬ್ಟ್ರಾಕ್ಟ್ ಅಂತ ಬರೀಬೇಕು. ಸಬ್ಟ್ರಾಕ್ಟ್ ಅಂದ್ರ ಕಳೆಯಲಾಗಿ ಅಂತ. ಸೊ ಇಸ್ ದೇರ್ ಫೋರ್ ನೆಕ್ಸ್ಟ್ ಪ್ಲಸ್ ದಿ ಚೇಂಜ್ ಆಫ್ ಮೈನಸ್, ಮೈನಸ್ ಪ್ಲಸ್ ಟು ದಿ ಮೈನಸ್. 3x ಕ್ಯಾನ್ಸಲ್ ಬಿಕಾಸ್ ಎಲಿಮಿನೇಷನ್ ಮೆಥಡ್ ರದ್ದತಿ, ಅದಕ್ಕೆ ಕ್ಯಾನ್ಸಲ್ಡ್ ಅಂತ ಕರಿತೀವಿ. ಸೊ ಇಸ್ ದ ಕ್ಯಾನ್ಸಲ್. ಪ್ಲಸ್ 4y, ದಟ್ ಇಸ್ ನಾಟ್ ಮೈನಸ್ y, ಪ್ಲಸ್ y. ಬಿ ಅಲರ್ಟ್, ಪ್ಲಸ್ 4y ಪ್ಲಸ್ y. ದ ಆನ್ಸರ್ ಆಫ್ 5y equal to minus 6 minus 9 plus 9 no. So is the change of minus 9 minus 9 minus 6. The answer of minus 15 minus 15. So therefore y equal to or 5y equal to minus 15. Find the y value. Y equal to minus 15 by 5. So is 5 1s are 5 3s are. Therefore y equal to answer of minus 3. Y value minus 3. Next you find the x value. X value find substitute in equation number 1 or equation number 2. Not in the equations of 3 and 4. The only you have only two equations. 3x plus 4y equal to minus 6, 3x minus y equal to 9. So is the only two equations. You fill y equal to minus 3 or substitute y equal to minus 3 any one of the equations. So therefore write that point in equation number. So is the second one. You take that equation number second. Equation number second, there is the 3x and minus y equal to 9. Y value of y equal to minus 3. Y equal to minus 3 substitute in y value. So is the 3x minus y, the answer of minus 3. Minus 3 equal to 9. Minus plus 3 equal to 9. There is 3x 9 plus 3, the minus 3 3x. So is 9 minus 3 6. Therefore x equal to 6 by 3. 3 1s are 3 2s are. Therefore x equal to 2. Second answer, x equal to 2. Y equal to 3. Last final, write that answer. So therefore final x equal to 2 and y equal to. ಸಬ್ಸ್ಟಿಟ್ಯೂಷನ್ಸ್ ಮೆಥಡ್ ನಲ್ಲಿ ಬಿಡಿಸಬೇಕಾದ್ರ ಇದು ಅವಶ್ಯಕವಾಗಿ ಇಷ್ಟು ಬಿಡಿಸಬೇಕು. ನೀವು ನಾ ಮೊದಲೇ ಹೇಳಿದೆ ನಿಮ್ಗೆ, ಯಾವುದೇ ಮೆಥಡ್ ದಲ್ಲಿ ಕೇಳಿ, ಗ್ರಾಫಿಕಲ್ ಮೆಥಡ್ ಇರಲಿ, ಎಲಿಮಿನೇಷನ್ ಮೆಥಡ್ ಇರಬಹುದು, ಸಬ್ಸ್ಟಿಟ್ಯೂಷನ್ಸ್ ಮೆಥಡ್ ಇರಬಹುದು, ಬಟ್ ಇಲ್ಲಿ ತನ ಬಿಡಿಸಲೇಬೇಕು. ನಂತರನೇ ಅಲ್ಲಿ ಹೋಗ್ತೀವಿ ನಾವು. ಗ್ರಾಫಿಕಲ್ ಮೆಥಡ್ ತಗೊಂಡ್ರೆ ಗ್ರಾಫ್ ನಾಗ ಹೋಗ್ಬಿಡ್ತೀವಿ, ಎಲಿಮಿನೇಷನ್ ಮೆಥಡ್ ತಗೊಂಡ್ರೆ ಕ್ಯಾನ್ಸಲ್ ಮಾಡ್ತೀವಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ತಗೊಂಡ್ರೆ ಆದೇಶ ಮಾಡ್ತೀವಿ ಅಷ್ಟೇ. ಬಟ್ ಇಷ್ಟ ಆಗ ತನಕ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಪ್ರಾಬ್ಲಮ್ಗಳನ್ನ ಸಾಲ್ಯೂಷನ್ ಬಿಡಿಸ್ಲಿಕ್ ಆಗಲ್ಲ. ಹಾಗಾದ್ರ ಅದನ್ನೇ ತಗೋಬೇಕು. ಇವಾಗ 3x plus 4y equal to minus 6. Second equation 3x minus y equal to 9. That is second equation. You take that second equations because only y is there. So is the easy. Therefore 3x minus y equal to 9. Find the y value. Y equal to, so is the y transfer plus y plus 9 is to the transfer minus 9. The same point, because minus y the transfer equal to transfer plus y. The 3x is the same of place, not change. 3x only the change of plus 9 is the minus 9. So that is the y value. Y equal to 3x minus 9. Any confused?
there is minus y to the transfer the RHS side plus y. Plus 3x is the same of place, and plus 9 to the transfer LHS side, so is the minus 9. Is clear? And next, that will leave y equal to 3x minus 9, substitute in equation number 1. So is therefore equation number 1. Equation number 1. So is the substitute of y equal to 3x minus 9. What is the equation number? First one, 3x. So is the 3x plus 4y equal to minus 6. 3 same, x same, not change, because y equal to 3x minus 9. So therefore, for y value 3x minus 9. 3x minus 9 equal to minus 6. 3x plus 4 3s are 12x minus 4 9s are 36 equal to equal to minus 6. 3x 12x 15x minus 36 equal to minus 6. So therefore that is 15x equal to minus 6x minus 6. So is the minus 6 same, minus 36 to the transfer plus 36. There is x value 15x plus 36 minus 6, the answer of 30. X value, x is the 30 by 15. 15 1s are 15 2s are, x equal to 2. X answer of 2. And find the y value. So is therefore y equal to 3x minus 9. There is y equal to 3, x 2 and minus 9. Y equal to 3 2s are 6 minus 9. So is y equal to minus 9, 6 is the minus 3. That is the y value. So therefore final write that x equal to 2 and y equal to minus 3. That is the in substitution method answer of x equal to 2, y equal to minus 3. In exercise 3.3. So second main question number of second one. Form the pair of linear equation in the following problems and find their solutions by the elimination method. So is the below given the problem solutions by the elimination method. What is the problem of given? The first one, if we add 1 to the numerator, so is the one of the fraction, that fractions the numerator add the number of 1 and the subtract 1 from the denominator, so that fractions subtract 1 from the denominator. Add 1 to the numerator, subtract 1 from the denominator from the fractions. A fraction reduce to 1. That time the fraction is to the change of or reduction of 1. Second equation, it becomes 1 by 2 if we only add 1 to the denominator. That fractions denominator add the number of 1, so that fractions become to the 1 by 2. And last of 1, what is the fraction? The question asks, what is the fraction? So
ಇಲ್ಲಿ ಏನಂತ ಕೊಟ್ರು ಅಂತಂದ್ರ ಫ್ರಮ್ ದ ಫೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ದ ಫಾಲೋವಿಂಗ್ ಪ್ರಾಬ್ಲಮ್ಸ್, ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳೇನದಾವಲ್ಲ ಈ ಪ್ರಾಬ್ಲಮ್ಸ್ ಗಳನ್ನ ಮೊದಲ ಲೀನಿಯರ್ ಇಕ್ವೇಶನ್ ಆಗಿ ಬದಲಾವಣೆಗೊಳಿಸ್ಕೋಬೇಕು. ತದನಂತರ ಫೈಂಡ್ ದೇರ್ ಸೊಲ್ಯೂಷನ್ಸ್ ಬೈ ದ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಾನೆ. ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಇಕ್ವೇಶನ್ ಆಗಿ ತಯಾರು ಮಾಡಿಕೊಂಡ ನಂತರ ಅಲ್ಲಿ ಆ ವರ್ಚಿಸುವ ವಿಧಾನ ಅಂತ ಏನು ಬರುತ್ತಲ್ಲ ಅದರ ಮುಖಾಂತರ ಬಿಡಿಸ್ರಿ ಅಂತ ಹೇಳಿತ್ತು. ಇಕ್ವೇಶನ್ ಏನ್ ಕೊಟ್ರು, ಸಮಸ್ಯೆ ಏನಿದೆ, ಇಫ್ ವಿ ಆಡ್ 1 ಟು ದ ನ್ಯೂಮಿರೇಟರ್, ಆ ಫ್ರಾಕ್ಷನ್ ತೆಗೆದುಕೊಂಡಾಗ ಅಲ್ಲಿ ನ್ಯೂಮಿರೇಟರ್ ಮತ್ತು ಡಿನಾಮಿನೇಟರ್ ಇರ್ತಾವ ಅನ್ನೋದು ನಿಮ್ಗೆ ಗೊತ್ತು, ಅಂಶ ಮತ್ತು ಛೇದ ಇರುತ್ತೆ ಅನ್ನುವಂಥದ್ದು. ಸೊ ದೇರ್ ಇಸ್ ದ ಒನ್ ಆಫ್ ದ ಫ್ರಾಕ್ಷನ್ ಎಕ್ಸ್ ಅಪಾನ್ ವೈ. ಇದರಲ್ಲಿ ನ್ಯೂಮಿರೇಟರ್ ಇದು ಡಿನಾಮಿನೇಟರ್. ಅವ್ರು ಏನಂತ ಹೇಳ್ತಾರ, ಇಫ್ ವಿ ಆಡ್ 1 ಟು ದ ನ್ಯೂಮಿರೇಟರ್, ಈ ನ್ಯೂಮಿರೇಟರ್ ಅಥವಾ ಅಂಶ ಅಂತ ಏನಿದೆ ಅಂಶಕ್ಕ ಒಂದನ್ನು ಸೇರಿಸಿ ಅಂತ ಹೇಳಿದ್ರು, ಅಂದ್ರ +1 ಅಂತ ಬರುತ್ತೆ. ನೆಕ್ಸ್ಟ್ ಅಂಡ್ ದ ಸಬ್ಟ್ರಾಕ್ಟ್ ಅಂದ್ರ ಕಳೆಯಿರಿ ಅಂತ. ಅಂಡ್ ದ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್, ಇದು ಡಿನಾಮಿನೇಟರ್ ಅಂದ್ರ ಛೇದ ಅಂತ. ಛೇದದಲ್ಲಿ ಒಂದನ್ನು ಏನ್ ಮಾಡಬೇಕು, ಕಳೆಯಬೇಕು ಅಂತ ಹೇಳಿದ್ರು. ಎ ಫ್ರಾಕ್ಷನ್ ರೆಡ್ಯೂಸ್ ಟು 1 ಅಂತ, ಆ ಫ್ರಾಕ್ಷನ್ ಅವಾಗ ಎಷ್ಟಾಗುತ್ತೆ, 1ಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರು. ಇದು ಒಂದನೆಯ ಇಕ್ವೇಶನ್ ರೆಡಿ ಆಗುತ್ತೆ. ಇನ್ನು ಎರಡನೇ ಇಕ್ವೇಶನ್ಸ್ ಏನ್ ಬರುತ್ತೆ, ಇಟ್ ಬಿಕಮ್ಸ್ 1/2. ನಿಮ್ಮ ಒಂದು ಫ್ರಾಕ್ಷನ್ ಏನಿದೆ ಅದು 1/2ಕ್ಕ ಸಮನಾಗುತ್ತೆ. 1/2 ಸಮನಾಗಬೇಕು ಅಂತಂದ್ರ ಇಫ್ ವಿ ಓನ್ಲಿ ಆಡ್ 1 ಟು ದ ಡಿನಾಮಿನೇಟರ್, ನೋಡ್ರಿ ಇಲ್ಲಿ ಬಹಳ ಕ್ಲಿಯರ್ ಇರುತ್ತೆ, ಈ ಡಿನಾಮಿನೇಟರ್ಕ್ಕ ಒಂದನ್ನ ಮಾತ್ರ ಸೇರಿಸಬೇಕು, ನ್ಯೂಮಿರೇಟರ್ ಏನ ಹೇಳಿಲ್ಲ, ಅದರ ತಲೆ ಕೆಡಿಸ್ಕೋಬಾರ್ದು. ಕೇವಲ ಡಿನಾಮಿನೇಟರ್ಕ್ಕ ಮಾತ್ರ ಒಂದನ್ನ ಆಡ್ ಮಾಡಬೇಕು ಅಂತ ಹೇಳ್ತಾರ ಅವರು. ಆಡ್ ಮಾಡಿದಾಗ ನಿಮ್ಮ ಒಂದು ಫ್ರಾಕ್ಷನ್ ಎಷ್ಟಾಗುತ್ತೆ ಅಂತ 1/2 ಆಗುತ್ತೆ ಅಂತ ಹೇಳಿದ್ರು. ಇಷ್ಟು ಹೇಳಿ ಅವ್ರು ಈ ಮುಂದೆ ಏನಂತ ಕೇಳ್ತಾರ, ಅಲ್ಲಿ ವಾಟ್ ಈಸ್ ದ ಫ್ರಾಕ್ಷನ್ ಅಂತ ಕೇಳ್ತಾರ. ಹಾಗಾದ್ರೆ ಇಂಟು ಫ್ರಮ್ ದ ಫೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ದ ಫಾಲೋವಿಂಗ್ ಪ್ರಾಬ್ಲಮ್ಸ್ ಅಂಡ್ ದ ಫೈಂಡ್ ದೇರ್ ಸೊಲ್ಯೂಷನ್ಸ್ ಬೈ ದ ಎಲಿಮಿನೇಷನ್ ಮೆಥಡ್. ಕೆಳಗೆ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅನ್ನುವಂಥದ್ದು. ಇಫ್ ವಿ ಆಡ್ 1 ಟು ದ ನ್ಯೂಮಿರೇಟರ್ ಅಂಡ್ ದ ಸಬ್ಟ್ರಾಕ್ಟ್ 1 ಫ್ರಮ್ ದ denominator, so is the your fraction is, let the fraction is x upon y. ನೀವು ತೆಗೆದುಕೊಂಡಿರ್ತಕ್ಕಂಥ ಒಂದು ಫ್ರಾಕ್ಷನ್ x ಅಪಾನ್ y ಆಗಿರಲಿ ಅಂತ ತಗೊಂಡ್ರಿ. ಇವಾಗ ಪುನಃ ಲೆಕ್ಕ ಮತ್ತೊಮ್ಮೆ ಓದ್ಬೇಕು. ಇಫ್ ವಿ ಆಡ್ 1 ಟು ದ ನ್ಯೂಮಿರೇಟರ್, ಸೊ ಇಸ್ ದ ನ್ಯೂಮಿರೇಟರ್ ಅಂಡ್ ದ ಡಿನಾಮಿನೇಟರ್ 1 add the numerator, so is the fraction of x upon y plus 1, because add 1 to the numerator and the subtract 1 from the denominator, so is the denominator, subtract it means minus 1. Next, a fraction reduced to 1, so is the equal to that fraction reduced of 1 is the number of 1. ಇಲ್ಲಿ ಏನಂತ ಕೊಟ್ರು, ನೀವು ತೆಗೆದುಕೊಂಡಿರ್ತಕ್ಕಂಥ ಯಾವ ಒಂದು ಭಿನ್ನರಾಶಿ ಅನ್ನುವಂಥದ ಅದಕ್ಕೆ ಅಂಶದಲ್ಲಿ ಒಂದನ್ನು ಸೇರಿಸಿ ಛೇದದಲ್ಲಿ ಒಂದನ್ನು ಕಳೆಯಿರಿ. ನಿಮ್ಮ ಭಿನ್ನರಾಶಿ ಎಷ್ಟಕ್ಕಾಗತ್ತೆ ಅಂತಂದ್ರ 1 ಅಂತ ಆಯ್ತು. ಇದು ಒಂದು ಇಕ್ವೇಶನ್. ಇದನ್ನ ಮೊದಲು ನಾವು ಸೊಲ್ಯೂಷನ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಇಸ್ ದ ಮಲ್ಟಿಪ್ಲೈ ಆಫ್ 1 into x plus 1, so is the x plus 1. 1 into y minus 1, so is the y minus 1. Therefore, x plus y is the minus y equal to plus y to the minus y, minus 1 the same place, plus 1 to the minus 1. So is therefore x minus y equal to minus 1 minus 1 minus 2. That is equation number 1. The complete x minus y equal to minus 2, the equation number 2. And next second equation starting
it becomes 1 by 2 if we only add 1 to the denominator. So is the your fraction. Therefore, x upon y, first of your fractions, the given the conditions 1 to the add of the denominator. So is the denominator. If we add only 1, that fraction is to the change of 1 by 2. So is the 1 by 2. That is second equation. Yes, okay, clear, understand? X upon y is the first of your equation. So is the add only 1 to the denominator. That time the fraction 1 by 2. So is the 1 by 2. And there is 2 into x, 2x equal to 1 into y plus 1 1s 1. 2 into x, 2x equal to multiply of 1 from to the y plus 1. So is the 2x minus y equal to 2x and plus y minus y. So is the 1. That is equation number of second. To the equation number second. So continue your equation starting x minus y equal to minus 2. That is equation number 1. And 2x minus y equal to 1. That's equation number second, the equation number 1. To tally or to check 2x x and minus y is the same point or variable same. So subtract automatic the sign change, minus plus is the minus is the plus, and minus plus 2x minus 2x and plus 6, the answer of minus x. Minus 2x plus x, the answer of minus x. Minus y plus y cancel. Minus y plus y cancel. Next equal to minus 2 minus 1 minus 3. In LHS side minus, so is the same of RHS side minus. Minus cancel. Therefore, x equal to 3. What is the answer? X equal to 3. And you find the value of y. What is the answer of y? So is therefore take that in equation number 1. Equation number 1. So x equal to 3. That point substitute in equation number 1. So is therefore x minus y minus 2. X is 3 minus y equal to 2 minus 2. So minus y change the plus y. 3 is the same of place. Minus 2 transfer plus 2. So is y equal to 3 plus 2 is the 5. Y equal to 5. Therefore, your fractions, last final answer, your fraction. So is the fraction. Therefore, fractions of x upon y, x 3 and y is 5. The fraction is 3 upon 5. Equation. Once again, 5 years ago, Noori was thrice as old as Sonu. 10 years later, Noori will be twice as old as Sonu. So, how old are Noori and Sonu? So, therefore, is given 5 years ago. 5 years ago, it means to the back the present age. Noori was thrice as old as Sonu. There is the thrice. One of the point. And the first point, 5 years ago. 5 years ago. So the main point of that first equation. And next continue. 10 years later. So is the 10 years later. The main point. Noori will be twice as old as Sonu. So how old are Noori and
Sonu. The time you find the present age of Nuri and Sonu. ಇಲ್ಲಿ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ 2ರಷ್ಟು ಇತ್ತು ಅಂತ ಹೇಳಿದ್ರು. 10 years later 10 ವರ್ಷಗಳ ನಂತರ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2ರಷ್ಟಾಗಿತ್ತು. ಹಾಗಾದರೆ ಆ ನೂರಿ ಮತ್ತು ಸೋನುವಿನ ವಯಸ್ಸು ಎಷ್ಟು ಅನ್ನುವಂಥ ಪ್ರಶ್ನೆ. ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಅವ್ರ ವಯಸ್ಸುಗಳು ನಿಗದಿತವಾಗಿ ಗೊತ್ತಿರಲ್ಲ, ನೂರಿವೆಷ್ಟು ಸೋನಿವೆಷ್ಟು ಅಂತ ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ನಾವು ಮೊದಲು ಬರ್ಕೋಬೇಕಾಗತ್ತೆ ಏನು ಅಂತಂದ್ರ, ಲೆಟ್ ಪ್ರೆಸೆಂಟ್ ಏಜ್ ಆಫ್ ನೂರಿ so is the x. Let be the present age of ನೂರಿ. ಪ್ರೆಸೆಂಟ್ ಏಜ್ ಟು ದಿ ಕರೆಂಟ್ ಏಜ್. ಈಗ ಇದ್ದಿರುವಂತ ವಯಸ್ಸು, ಜಸ್ಟ್ ಇವಾಗ ಇರತಕ್ಕಂತ ವಯಸ್ಸಕ್ಕ ನಾವೇನಂತ ತಿಳ್ಕೊಂಡಿದೀವಿ, ಎಕ್ಸ್ ಅಂತ ತಿಳ್ಕೊಂಡಿದೀವಿ. ಅಂಡ್ ಸೊ ಇಸ್ ದ ಸೇಮ್ ಆಫ್ ಸೆಕೆಂಡ್ ಪರ್ಸನ್ ಸೋನು. ದೇರ್ ಫೋರ್ ಪ್ರೆಸೆಂಟ್ ಏಜ್ of Sonu Y. The clear. Nuri is denoted by the X. Sonu is denoted by the Y. Your equation start. 5 years ago, write that point. 5 years ago, Nuri is x minus 5. Is first half point clear? 5 years ago, Nuri is x minus 5. So is 5 years ago, 5 years ago, Sonu is y minus 5. Is clear? 5 years ago, Nuri is of x minus 5. 5 years ago, the Sonu is of y minus 5. So is the given thrice as old as Sonu. Nuri was, right at that point, given Nuri was thrice as old as Sonu. So that equation in write the x minus y equal to y minus 5. So is the your point, there is the given thrice, so is the multiply of 3. And x minus 5, 3 into y, 3y, 3 5 15, x minus 3y minus 15 minus 5 is the plus 5. So x minus 3y equal to minus 15 plus 5 is the minus 10. That is equation number of 1. So is the equation number of 1. X minus 3y equal to minus 10. That is the equation number of 1. ಇಲ್ಲಿ 5 ವರ್ಷಗಳ ಹಿಂದೆ ಅಂತ ತೆಗೆದುಕೊಂಡಾಗ ನೂರಿಯ ವಯಸ್ಸು x ಮೈನಸ್ 5 ಆಗುತ್ತೆ. 5 ವರ್ಷಗಳ ಹಿಂದೆ ಸೋನಿ ವಯಸ್ಸು ಎಷ್ಟು ಅಂತ ಪ್ರಶ್ನೆ ಮಾಡಿಕೊಂಡಾಗ y ಮೈನಸ್ 5 ಆಯಿತು. ನೂರಿ ವಾಸ್ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. ಇದು ನೂರಿ ಏಜ್ ಅದ, ಇದು ಸೋನುವಿನ ವಯಸ್ಸಿದೆ. ಈ ನೂರಿಯ ವಯಸ್ಸಕ್ಕ ಸಮನಾಗಬೇಕಾದ್ರ ಸೋನಿಯ ವಯಸ್ಸನ್ನ ಎಷ್ಟರಿಂದ ಗುಣಿಸ್ಬೇಕು ಅಂತ ಹೇಳಿದ್ರೆ ಅವರು 3ರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ನಿಮಗೆ ಹೇಳಿದ್ರು. ಹಾಗಾದ್ರೆ x ಮೈನಸ್ 5, 3 into y, 3y, 3 5 15 ಅಂತ ಆಗುತ್ತೆ. x ಸೇಮ್ ಇದೆ, ಪ್ಲಸ್ 3y ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಮೈನಸ್ 3y ಆಗುತ್ತೆ. ಮೈನಸ್ 15 ಸೇಮ್ ಇದೆ, ಮೈನಸ್ 5y ಪ್ಲಸ್ 5 ಆಗುತ್ತೆ. x ಮೈನಸ್ 3y ಸೇಮ್ ಬಂದ್ಬಿಡ್ತು. ಮೈನಸ್ 15ರಾಗ 5 ಕಳೆದ್ರಿ ಅಂದ್ರ ಮೈನಸ್ 10. ಇದು ಇಕ್ವೇಶನ್ ನಂಬರ್, ಸಮೀಕರಣ ಎಷ್ಟು ಅಂತ ಕರಿತೀವಿ? ಇದಕ್ಕ 1 ಅಂತ ಕರಿತೀವಿ ನಾವು. ಹಂಗಾದ್ರ ಸಮೀಕರಣ 2ನ್ನ ತಗೋಬೇಕು ನಾವು. ಈಗ ಸಮೀಕರಣ 2ನ್ನ ತಗೊಂಡ್ರ ಇಲ್ಲಿದಿಂದ ಸ್ಟಾರ್ಟ್ ಆಗುತ್ತೆ.
Nuri will be twice as old as Sonu ಅನ್ಬೇಕಾದ್ರ ಇಲ್ಲಿ ಬ್ಯಾಕ್ ಒಂದು ಪದ ಅದ ನೋಡ್ರಿ 10 years later ಅಂತ ನೋಡ್ರಿ ಅದನ್ನ ಬರ್ಕೋಬೇಕು 10 years later so is the 10 ಕಂಟಿನ್ಯೂ ಆಗುತ್ತೆ 10 years later ಅಂತ ಬರ್ಕೊಂಡು ನೂರಿ ಏಸ್ ಅಂತ ಆಗುತ್ತೆ ನೂರಿ ಏಸ್ so is the x plus 10 10 years later the Nuri is of x plus 10 so is that time same time Sonu is so is the Sonu is of y plus 10 because 10 years later so is the Nuri is x plus 10 and Sonu is y plus 10. What is the given in the equation? Nuri will be twice as old as Sonu. So is the right that point. Next half. Nuri will be twice as old as Sonu. So is therefore the Nuri is of x plus 10. X plus 10 equal to y plus 10 twice one word of the given statement so is the multiply of 2 x plus 10 2 into y 2y 2 10s are 20 x plus 2y is the minus 2y plus 20 so is the plus 20 plus 10 is the minus 10 x minus 2y equal to 10 so is the equation number second. The first of one equation is there x minus 3y equal to minus 10 the first of equation so is the once again write that point x minus 3y equal to minus 10 that is equation number 1 and x minus 2y equal to 10 that is equation number second and that problem that equation solutions by the elimination method okay x minus 3y equal to minus 10 the first of one equation x minus 2y equal to 10 second equation so elimination method and the plus x subtract there is minus plus minus x minus x cancel minus 3y plus 2y answer minus y minus 10 minus 20 minus cancel y equal to 20 and there is the equation number of 1 so is take that equation number 1 x minus 3y minus 10 so there is x minus 3 y answer of 20 minus 10 there is x minus plus minus 23 is 60 equal to minus 10 x equal to minus 10 minus 60 so the plus 60 x equal to 60 minus 10 is 50 is the age of the age of Sonu so first one is the Nuri the age of Nuri is denoted by the x so is the 50 years and the age of Sonu
y. So y value 20. So is the 20 years. End.